ಅಕ್ಕ ಅಕ್ಕ ನೀನ್ ನೋಡಕ್ ಯಾರೋ ಬಂದಿದ್ದಾರೆ ಅಕ್ಕ. ನಮಸ್ಕಾರ ಮಾವ. ಬೆಳಗಾಗುವಷ್ಟೊತ್ತಲ್ಲಿ ನೀನು ಈ ಊರ್ನ ಬಿಟ್ಟು ಹೋಗಬೇಕು. ಯಾಕೆ ನೀವು ಹಾಗೆ ಹೇಳ್ತಿದ್ದೀರಾ? ನಿನ್ನಿಂದ ನಾನು ಈ ಊರಲ್ಲಿ ತಲೆ ಎತ್ತಿ ತಿರ್ಗೋಕಾಗ್ತಿಲ್ಲ. ನೀನು ಮೋಡಿ ಮಾಡಿ ನನ್ನ ಮಗನ್ನ ಬುಟ್ಟಿಗೆ ಹಾಕೊಂಡು ಮದುವೆ ಮಾಡಿಕೊಂಡೆ. ನನ್ನ ಮರ್ಯಾದೆನ ಬೀದಿಗೆ ತಂದೆ. ನನ್ನ ಮಗನ ಪ್ರಾಣನೂ ನೀನು ತಗೊಂಡ್ಬಿಟ್ಟೆ. ಅದು ಸಾಲಲ್ಲ ಅಂತ 4 ಜನರ ಮುಂದೆ ನಮ್ಮನ್ನ ಅವಮಾನ ಮಾಡೋದನ್ನೇ ಕೆಲಸ ಮಾಡ್ಕೊಂಡ್ಬಿಟ್ಟಿದ್ಯಾ? 100 ವರ್ಷ ಬದುಕಬೇಕು ಅನ್ನೋ ಕನಸು ನನ್ಸಾಗ್ದೆ. ಬದುಕಬೇಕು ಸಾಯ್ಬೇಕು ಅನ್ನೋ ಅರ್ಥ ಆಗಿರೋ ಪರಿಸ್ಥಿತಿಯಲ್ಲಿ ಜೀವನ್ ಶವವಾಗಿ ಅನಾಥಾಶ್ರಮದಲ್ಲಿ ಬದುಕ್ತಾ ಇದ್ದೀನಿ. ನಾನು ನಿಮ್ಮನ್ನ ಅವಮಾನ ಮಾಡೋದು ಅಂದ್ರೆ ಏನು? ನನ್ನ ದೃಷ್ಟಿಯಲ್ಲಿ ನನ್ನ ಮಗನ ಜೊತೆನೆ ನೀನು ಸತ್ತೋದೆ. ಆದ್ರೆ ಲೋಕದೃಷ್ಟಿಯಲ್ಲಿ ಮಾತ್ರ ನನ್ನ ಮಗ ನಿನ್ನ ಕುತ್ತಿಗೆಯಲ್ಲಿ ತಾಳಿ ಕಟ್ಟಿರೋ ಕಾರಣಕ್ಕೆ ನಿನ್ನ ಇವತ್ತಿಗೂ ನನ್ನ ಸೊಸೆ ಅಂತ ಹೇಳ್ತಾ ಇದ್ದಾರೆ. ನನ್ನ ಕರ್ಮಕ್ಕೆ ನಿನ್ನ ನಾಯಿ ಅನಾಥಾಶ್ರಮದಲ್ಲಿ ಯಾರಾದರೂ ನೋಡಿದ್ರೆ ನಾನು ನಿನ್ನ ಮನೆಗೆ ಸೇರಿಸ್ಲಿಲ್ಲ ಅನ್ನೋದ್ರಿಂದಾನೇ ನೀನು ಅನಾಥಾಶ್ರಮದಲ್ಲಿದೆಯಾ ಅಂತ ಮಾತಾಡ್ಕೋತಾರೆ. ನಮ್ಮ ಬಗ್ಗೆ 4 ಜನ 4 ಥರ ಮಾತಾಡ್ತಿರ್ಬೇಕಾದ್ರೆ ನಮ್ಮ ಮರ್ಯಾದೆ ಹೋದಂಗೆ ತಾನೆ. ಅದಕ್ಕೆ ನಮ್ಮ ಮರ್ಯಾದೆ ಉಳಿಬೇಕು ಅಂದ್ರೆ ನೀನು ಈ ಊರನ್ನ ಬಿಟ್ಟು ತೊಲಗಬೇಕು. ಎಷ್ಟಾದ್ರೂ ನೀನು ಅನಾಥೇನೆ. ಯಾವ ಊರಾದ್ರೂ ಒಂದೇ ತಾನೆ. ಎಲ್ಲಿರ್ಬೇಕು ಅಂತನ್ನೋದು ನನ್ನ ಇಷ್ಟ ಸರ್. ನಿಮ್ ದಯೆ ದಾಕ್ಷಿಣ್ಯದಲ್ಲಿ ಬದುಕೋ ಅವಶ್ಯಕತೆ ನನಗಿಲ್ಲ. ಗಂಡನ ಕಳ್ಕೊಂಡು ಆ ದುಃಖದಲ್ಲಿದ್ದಾಳೆ. ತಂದೆ ಸಮಾನದವರು ಸಮಾಧಾನ ಮಾಡೋದು ಬಿಟ್ಟು ಹೀಗೆ ನೋವು ಕೊಡೋದು ನಿಮಗೆ ಸರಿ ಅನಿಸುತ್ತಾ ಸರ್? ಇದು ನಿಮಗೆ ಸಂಬಂಧ ಪಡದೇ ಇರೋ ವಿಷಯ. ಮಧ್ಯದಲ್ಲಿ ಮಾತಾಡಬೇಡಿ. ನೋಡು, ನಾನು ಮರ್ಯಾದೆಗೆ ಪ್ರಾಣನೇ ಕೊಡ್ತೀನಿ. ಅದೇ ಮರ್ಯಾದೆಗೋಸ್ಕರ ಪ್ರಾಣನೂ ತೆಗಿತೀನಿ. ನಾಳೆ ಬೆಳಕು ಹರಿಯೋ ಅಷ್ಟರಲ್ಲಿ ನೀನಿಲ್ಲಿ ಕೂಡ್ದು ಕಂಡ್ರೆ ಮರುಕ್ಷಣನೇ ಸಿಗದು ತೋರಣ ಕಟ್ಟಿಬಿಡ್ತೀನಿ.
ನೈನಿ ತಗೋ. ನೈನಿ, ಹೌದು, ಈ ಪೂಜೆ ಯಾಕೆ? ಯಜಮಾನ್ರನ್ನ ಕಣ್ಣಿನ ರೆಪ್ಪೆ ಥರ ಕಾಪಾಡ್ಕೊಳ್ಳೋ ಶಕ್ತಿ ಕೊಡಮ್ಮ ಅಂತ ಈ ಅಮ್ಮನವ್ರನ್ನ ಬೇಡ್ಕೊಳ್ಳೋಕ್ಕೋಸ್ಕರ. ನೈನಿ, ನಿಂಗೋಸ್ಕರ ಬದುಕಕ್ಕೆ ನಿನಗೆ ಗೊತ್ತಿಲ್ಲ. ಕೇವಲ ನಿನ್ ಗಂಡಂಗೋಸ್ಕರ ಬದುಕೋದ್ ಮಾತ್ರ ನಿನಗೆ ಗೊತ್ತು. ಇಂಥ ಒಳ್ಳೆ ಮನ್ಸಿರೋರು ಜೊತೆಗಿರುವಾಗ ವಿಶಾಲ್ಗೇನೂ ಆಗಲ್ಲ ನೈನಿ. ಎಂಥದ್ದೇ ಆಪತ್ತು ಎದುರಾದ್ರೂ ಸರಿ, ಹುಷಾರಾಗಿ ವಾಪಸ್ ಬರ್ತಾನೆ. ಯಜಮಾನ್ರೆ, 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 ಎಲ್ಲಿಗೆ ಹೋಗ್ತಿದ್ದೀರಾ ಯಜಮಾನ್ರೆ? ನೆನ್ನೆ ಆ ಆರ್ಟಿಸ್ಟ್ ಹತ್ರ ಹೋಗಿದ್ನಲ್ವಾ, ನನ್ನ ಹೆಂಡತಿ ಡ್ರಾಯಿಂಗ್ನ ಸರಿಯಾಗಿ ಮಾಡಿರಲಿಲ್ಲ. ಅವಳು ಹೋಲಿಕೆಗಳನ್ನ ಕ್ಲಿಯರಾಗಿ ಅರ್ಥ ಆಗೋ ಥರ ನಾನು ಅವನಿಗೆ ತುಂಬ ಸಲ ಹೇಳಿದೆ. ಅವ್ನಿಗೆ ಅರ್ಥನೇ ಆಗಿಲ್ಲ ಅನ್ಸತ್ತೆ. ಅದಕ್ಕೆ ಇವತ್ತು ಇನ್ನೊಬ್ರು ಆರ್ಟಿಸ್ಟ್ ಹತ್ರ ಹೋಗ್ತಿದ್ದೀನಿ. ಇವತ್ತು ಡೆಫಿನೆಟ್ಲಿ ಅವಳ ಫೋಟೋನ ಬಿಡಿಸಿಸ್ತೀನಿ. ಅವಳು ಕಾಣಿಸ್ತಿಲ್ಲ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಅವಳು ಎಲ್ಲಿದ್ದಾಳೆ, ಯಾಕೆ ಮನೆ ಬರೋಕ್ಕಾಗ್ತಿಲ್ಲ ಅಂತ ನಾನು ತಿಳ್ಕೊತೀನಿ. ಯಜಮಾನ್ರೆ, ಮನೆಯಲ್ಲಿ ಪೂಜೆ ನಡೀತಿದೆ. ಪೂಜೆ ನಡೆಯೋ ಸಮಯದಲ್ಲಿ ನೀವು ಮನೇಲೇ ಇರಬೇಕು. ಅದರಿಂದ ನಿಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೇದಾಗುತ್ತೆ ಯಜಮಾನ್ರೆ. ಇಲ್ಲೇ ನನ್ನ ಹೆಂಡತಿ ಇಲ್ಲದೆ ನನ್ನ ಪ್ರಾಣನೇ ಹೋಗ್ತಿದ್ರೆ ನೀನು ನೋಡಿದ್ರೆ ಪೂಜೆ ಅಂತಿದ್ಯಲ್ಲ. ಯಜಮಾನ್ರೆ, ನಿಂತ್ಕೊಳ್ಳಿ. ಪೂಜೆ ಆಗೋವರೆಗೂ ನೀವು ಮನೇಲೇ ಇರಬೇಕು. ಇದೆಲ್ಲ ನಿಮ್ಗೋಸ್ಕರನೇ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಏನು ಅರ್ಥ ಮಾಡ್ಕೋಬೇಕು ಹೇಳು ನೈನಿ? ಪೂಜೆ ಮಾಡಿದ್ರೆ ಆ ದೇವರು ಒಳ್ಳೇದು ಮಾಡ್ತಾನೆ ಅಂತ ಹೇಳಿದಕ್ಕೆ ನಾನು ಪೂಜೆ ಮಾಡಿದೆ ಅವಳಿಗೋಸ್ಕರ. ಮತ್ತೆ ಇಷ್ಟೊತ್ತಿಗೆ ಅವಳು ಮನೆಗೆ ಬರಬೇಕಿತ್ತಲ್ಲ. ಪ್ಲೀಸ್ ನೈನಿ, ನಿನ್ನೆನು ಇದೇ ಥರ ಅಡ್ಡ ಬಂದು ನನ್ನನ್ನು ತಡೆಯೋದಕ್ಕೆ ಟ್ರೈ ಮಾಡಿದೆ. ಇವತ್ತು ಹಾಗೆ ಮಾಡ್ತಿದ್ಯಾ? ನಾನು ಅವಳನ್ನ ಹುಡ್ಕಕ್ಕೆ ಹೋದಾಗೆಲ್ಲ ನೀನು ಯಾವಾಗಲೂ ಹೀಗೆ ಅಡ್ಡ ಬಂದು ನಿಂತ್ಕೋತಾ ಇದೆಯಾ ನೈನಿ? ಯಾಕೆ ಹೀಗೆ ಮಾಡ್ತಾ ಇದೆಯಾ? ನನಗಂತೂ ತುಂಬ ಬೇಜಾರಾಗ್ತಾ ಇದೆ. ಅವಳು ಬರೋವರೆಗೂ ನನಗೆ ಮನಃಶಾಂತಿ ಇರಲ್ಲ. ಪ್ಲೀಸ್ ದಯವಿಟ್ಟು ನನ್ನನ್ನು ಹೋಗೋದಕ್ಕೆ ಬಿಡು. ಅಕ್ಕ, ಭಾವನ್ ಜೊತೆ ಚಿಕ್ಕ ಯಜಮಾನ್ರು ಕೂಡ ಹೋಗಿದಾರಲ್ವಾ? ನೀನೀಗ ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಪೂಜೆ ಮಾಡೋಣ ಬಾ. ಹೌದು ನೈನಿ, ನೀನ್ ಪೂಜೆ ಮಾಡ್ತಿರೋದೇ ನಿನ್ ಗಂಡಗೋಸ್ಕರ. ಮನ್ಸಲ್ಲಿ ಯಾವ ಯೋಚನೆನೂ ಇಲ್ದೆ ನೆಮ್ಮದಿಯಿಂದ ಪೂಜೆ ಮಾಡು. ನೀನ್ ನಂಬಿರೋ ಆ ವಿಶಾಲಕ್ಷಮ್ಮ ತಾಯಿ ಎಲ್ಲಾನು ಒಳ್ಳೇದೇ ಮಾಡ್ತಾಳೆ. ಬಾ ನೈನಿ, ಬಾ. ಕುತ್ಕೋ ನೈನಿ, ಕುತ್ಕೋ ನೈನಿ. ಪೂಜೆ ಶುರು ಮಾಡು. ಅಕ್ಕ, ಈ ಪೂಜೆನ ಹೇಗ್ ಮಾಡೋದು? ಅಮ್ಮನವ್ರ ಅಷ್ಟೋತ್ರ ಹೇಳ್ತಾ 108 ಹೂವಿಂದ ಅಮ್ಮನವ್ರಿಗೆ ಅರ್ಚನೆ ಮಾಡಬೇಕು. ಯಾವ ಪರಿಸ್ಥಿತಿಲೂ ಅರ್ಧಕ್ಕೆ ಪೂಜೆ ನಿಲ್ಬಾರ್ದು. ಒಂದು ವೇಳೆ ಯಾವುದೋ ಪರಿಸ್ಥಿತಿ ಬಂದು ಪೂಜೆ ಅರ್ಧಕ್ಕೆ ನಿಂತು ಹೋದ್ರೆ ಪೂಜೆ ಫಲ ನಮಗೆ ಸಿಗೋದಿಲ್ಲ.
ಅದಕ್ಕೆ ಅದೆಂಥ ಪರಿಸ್ಥಿತಿ ಬಂದರೂ ಸರಿ, ಶ್ರದ್ಧೆಯಿಂದ ನಿಷ್ಠೆಯಿಂದ ಈ ಪೂಜೆನ ಪೂರ್ತಿ ಮಾಡಬೇಕು. ಗಂಡನ್ಗೆ ಹಳೇದೆಲ್ಲ ನೆನ್ಪಾಗ್ಲಿ ಅಂತ ಪಾಪ ತುಂಬಾ ಕಷ್ಟಪಡ್ತಿರೋ ಹಾಗಿದೆ. ನೀನ್ ಎಷ್ಟೇ ಪೂಜೆ ಮಾಡಿದ್ರು, ಯಾವುದೇ ವ್ರತ ಮಾಡಿದ್ರು, ಆ ದೇವ್ರು ನಿನ್ಗೆ ಏನೇ ವರ ಕೊಟ್ರು, ಎಷ್ಟೇ ಶಕ್ತಿ ಕೊಟ್ರು ಸರಿ, ತಿಲೋತ್ತಮ ಅನ್ನೋ ರಾಕ್ಷಸಿ ಹೆಜ್ಜೆ ಹೆಜ್ಜೆಗೂ ಅಡ್ಡ ಬರ್ತಾನೆ ಇರ್ತಾಳೆ. ನಿನ್ನನ್ನು ನಿನ್ ಗಂಡನ್ನು ಈ ಜನ್ಮದಲ್ಲಿ ಒಂದಾಗಕ್ಕೆ ಬಿಡೋದೇ ಇಲ್ಲ. ಬನ್ನಿ ಪುರೋಹಿತ್ರೆ, ಬನ್ನಿ. ನಮಸ್ಕಾರ ಪುರೋಹಿತ್ರೆ. ನಮಸ್ಕಾರ ಅಮ್ಮ. ಕೂತ್ಕೊಳ್ಳಿ ಪುರೋಹಿತ್ರೆ. ಹಾ ಸರಿ. ಮಾಸ್ಟರ್, ನಮ್ಮ ಮಾವ ಎಷ್ಟು ಕೆಟ್ಟವರು ಅಂತ ನನ್ ಗಂಡ ಸತ್ತಿದ್ದ ದಿನ ಗೊತ್ತಾಯ್ತು. ಹೆತ್ತ ಮಗನ್ ಶವ ನೋಡಿ ಅವ್ರ ಕಣ್ಣಿಂದ ಒಂದು ಹನಿ ನೀರು ಕೂಡ ಬರಲಿಲ್ಲ. ಗಂಡನ್ ಕಳ್ಕೊಂಡು ನೋವಿಂದ ನನ್ನಲ್ಲಿ ಅಳ್ತಾ ಕೂತಿದ್ರೆ, ಅಂಥ ಪರಿಸ್ಥಿತಿಲೂ ನನ್ನ ತಾಳಿನ ಕಿತ್ತಕ್ ನೋಡಿದ್ರು ಅಂದ್ರೆ ಅವ್ರ ಮನಸ್ಸು ಎಂಥದ್ದು ಅಂತ ನೀವೇ ಯೋಚನೆ ಮಾಡಿ. ಅಂತ ವ್ಯಕ್ತಿ ನನ್ನ ತಾಯಿ ಮನೆ ತರ ಇರೋ ಈ ಆಶ್ರಮಕ್ಕೆ ಖಂಡಿತವಾಗ್ಲೂ ಏನಾದ್ರೂ ತೊಂದರೆ ಮಾಡೇ ಮಾಡ್ತಾರೆ. ತಾಯಿ ಪ್ರೀತಿ ಕೊಟ್ಟಿದ್ದ ಆಶ್ರಮಕ್ಕೆ ಯಾವತ್ತೂ ಕಷ್ಟ ಆಗ್ಬಾರ್ದು. ನನ್ನಂತ ಎಷ್ಟು ಜನ ತಮ್ಮಂದ್ರು ತಂಗಿಯರಿಗೆ ಕಷ್ಟ ಆಗ್ಬಾರ್ದು. ಅದಕ್ಕೆ ನಾನಿಲ್ಲಿಂದ ಹೋಗ್ತಾ ಇದ್ದೀನಿ. ತಂದೆ ತರ ನೀವ್ ಯಾವಾಗ್ಲೂ ನನ್ನ ಜೊತೆಲಿ ಇದ್ರಿ ಮಾಸ್ಟರ್. ನಿಮಗ್ ಹೇಳಿದ್ರೆ ಖಂಡಿತವಾಗ್ಲೂ ನೀವ್ ನನ್ನ ತಡಿತೀರ. ಅದಕ್ಕೆ ನಿಮಗೆ ಹೇಳ್ದೆ ನಾನು ಹೋಗ್ತಾ ಇದ್ದೀನಿ. ನನ್ನ ಕ್ಷಮಿಸ್ಬಿಡಿ ಮಾಸ್ಟರ್. ಬ್ರೋ, ಎಲ್ಲಿಗೆ ಬ್ರೋ? ವಿಕ್ರಾಂತ್ ಬ್ರೋ. ಅಮ್ಮ, ನಿನ್ ಗಂಡನ್ ಕ್ಷೇಮಕ್ಕೋಸ್ಕರ ನೀನ್ ಮಾಡ್ತಿರೋ ಈ ಅಷ್ಟೋತ್ರ ಪೂಜೆ ದಿಗ್ವಿಜಯವಾಗಿ ಮುಗಿದ್ರೆ ನಿನಗೆ ಆ ತಾಯಿ ಆಶೀರ್ವಾದ ಸಿಕ್ಕಿ ನಿನ್ ಗಂಡ 100 ವರ್ಷ ಸುಖವಾಗಿ ಬಾಳ್ತಾರ ಬಿಡಮ್ಮ. ವಿಷಯ ಏನಂದ್ರೆ, ಪೂಜೆ ಶುರು ಮಾಡಿದ್ಮೇಲೆ ಯಾವುದೇ ಕಾರಣಕ್ಕೂ ಪೂಜೆ ನಿಲ್ಲಿಸಬಾರ್ದು. ಎಷ್ಟೇ ಕಷ್ಟ ಆದರೂ, ಅದೇನೇ ತೊಂದರೆ ಬಂದರೂ ಕೂಡ ಪೂಜೆ ಪೂರ್ತಿ ಮಾಡಬೇಕು. ಖಂಡಿತವಾಗ್ಲೂ ಪೂರ್ತಿ ಮಾಡ್ತೀನಿ ಪುರೋಹಿತ್ರೆ. ನೆನ್ಪಿಟ್ಕೊಳಮ್ಮ, ಒಂದ್ ವೇಳೆ ಪೂಜೆನ ಅರ್ಧದಲ್ಲೇ ನಿಲ್ಸಿದ್ರೆ ಅಪಶಕುನ ಆಗತ್ತೆ. ಸರಿ ಪುರೋಹಿತ್ರೆ. ಓಂ ಶ್ರೀಮನ್ಮಹಾಗಣಾಧಿಪತೇ ನಮಃ. ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಲಕ್ಷ್ಮೀಂ ಕ್ಷೀರಸಮುದ್ರರಾಜತನಯಾಂ ಶ್ರೀರಂಗಧಾಮೇಶ್ವರೀಂ ದಾಸೀಭೂತಸಮಸ್ತದೇವವನಿತಾಂ ಲೋಕೈಕದೀಪಾಂ ಪುರಾಂ ಶ್ರೀಮನ್ಮಂದಕಟಾಕ್ಷಲಬ್ಧವಿಭವದ್ಬ್ರಹ್ಮೇಂದ್ರಗಂಗಾಧರಾಂ ತ್ವಾಂ ತ್ರೈಲೋಕ್ಯಕುಟುಂಬಿನೀಂ ಸರಸಿಜಾಂ ವಂದೇ ಮುಕುಂದಪ್ರಿಯಾಂ. ತಚ್ಛಂಯೋರಾ ವೃಣೀಮಹೇ ಗಾತುಂ ಯಜ್ಞಾಯ
गातुं यज्ञपतये दैवी स्वस्तिरस्तु नः स्वस्तिर्मानुषेभ्यः ऊर्ध्वं जिगातु भेषजं शन्नो अस्मद्विपदे शं चतुष्पदे ओम शांति 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 गणानां त्वा गणपतिगुं हवामहे। ಅಮ್ಮ, ನಾನಿವಾಗ ಹೇಳೋದನ್ನೆಲ್ಲ ನೀವು ನನ್ನ ಜೊತೆ ಹೇಳ್ತಾ ಒಂದೊಂದೇ ಹೂನ ಏರ್ಸ್ತಾ ಹೋಗಿ. ಓಂ ಪ್ರಕೃತಿಯೇ ನಮಃ, ಓಂ ಪ್ರಕೃತಿಯೇ ನಮಃ, ಓಂ ವಿಕೃತ್ಯೈ ನಮಃ, ಓಂ ವಿಕೃತಿಯೇ ನಮಃ, ಓಂ ವಿದ್ಯಾಯೈ ನಮಃ, ಓಂ ವಿದ್ಯಾಯೇ ನಮಃ. ಓಂ ಶುಚಿಯೈ ನಮಃ, ಓಂ ಶುಚಿಯೈ ನಮಃ. ಧರಣಿ 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 ನೈನಿ ನೈನಿ ಏನಾಯ್ತು ಅಕ್ಕ? ಏನಾಯ್ತಕ್ಕ? ಯಜಮಾನ್ರು ಯಜಮಾನ್ರು ಯಾವುದೋ ಅಪಾಯದಲ್ಲಿದ್ದಾರೆ. ನಾನು ಹೋಗ್ಬೇಕು, ನಾನು ಈಗಲೇ ಹೋಗ್ಬೇಕು. ನೈನಿ ನಿಂತ್ಕೋ. ಅಕ್ಕ, ಬಾವಂಗ್ ಯಾಕೆ ಅಪಾಯ ಆಗತ್ತೆ ಅಕ್ಕ? ನೀನೇನೋ ಊಹಿಸ್ಕೊಂಡಿರ್ತೀಯ ಅಕ್ಕ. ಊಹೆ ಅಲ್ಲ, ನನ್ನ ಮನಸ್ಸು ಬಲವಾಗಿ ಹೇಳ್ತಿದೆ ಅವ್ರಿಗೆ ಯಾವುದೋ ಅಪಾಯ ಬರ್ತಿದೆ, ಕಾಪಾಡ್ಕೋ ಅಂತ. ಇವಳಿಲ್ಲಿ ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡ್ತಿರ್ಬೇಕಾದ್ರೆ ಅಲ್ಲಿ ತನ್ನ ಗಂಡನ್ಗೆ ಅಪಾಯ ಇದೆ ಅಂತ ಹೇಗ್ ಗೊತ್ತಾಗುತ್ತೆ? ಅಪ್ಪಿತಪ್ಪಿ ಇವಳಿಗೇನಾದ್ರೂ ಶಕ್ತಿ ಇದೆಯಾ ಹೇಗೆ? ನಾನು ಹೋಗಿ ಯಜಮಾನ್ರನ್ನ ಕಾಪಾಡ್ಕೋಬೇಕು. ನಾನು ಈಗಲೇ ಹೋಗ್ಬೇಕು. ನಿಂತ್ಕೋ ನೈನಿ, ನನ್ ಮಾತು ಕೇಳಕ್ಕ. ಅದು ಆಗಲ್ಲ. ಏನು ಅಮ್ಮ ಆಗಲ್ಲ. ನಿಂತ್ಕೊಳ್ಳಮ್ಮ. ಪೂಜೆ ಮಧ್ಯದಲ್ಲಿ ನಿಲ್ಸಿದ್ರೆ ಅನಿಷ್ಟ, ಪೂಜೆ ಫಲ ಸಿಗಲ್ಲ. ನಾನು ಈ ಪೂಜೆ ಮಾಡ್ತಿರೋದೇ ಅವ್ರಿಗೋಸ್ಕರ. ಒಂದ್ ಕಡೆ ಅವರೇ ಅಪಾಯದಲ್ಲಿರ್ಬೇಕಾದ್ರೆ ಇಲ್ಲ ನೆಮ್ಮದಿಯಿಂದ ಹೇಗ್ ಪೂಜೆ ಮಾಡ್ಲಿ? ಆದ್ರೆ ನೀನ್ ಮಾಡ್ತಿರೋ ಈ ಪೂಜೆ ವಿಶಾಲ್ನ ಅಪಾಯದಿಂದ ಕಾಪಾಡ್ಬೋದು ಅಲ್ವಾ? ಅಕ್ಕ, ತುಂಬಾ ಶ್ರದ್ಧೆಯಿಂದ ಈ ಪೂಜೆನ ಶುರು ಮಾಡಿದೆ. ಇನ್ನೊಂದ್ 10 ನಿಮಿಷದಲ್ಲಿ ಈ ಪೂಜೆ ಮುಗ್ದೋಗುತ್ತೆ. ಅರ್ಧಕ್ಕೆ ನಿಲ್ಸೋದು ಒಳ್ಳೇದಲ್ಲ ಅಕ್ಕ. ನನ್ ಮಾತ್ ಕೇಳಕ್ಕ. ನನ್ ಮನ್ಸೆಲ್ಲ ಯಜಮಾನ್ರಿಗೆ ಏನಾಗ್ಬಿಡುತ್ತೋ ಅಂತ ಒದ್ದಾಡ್ತಿದ್ರೆ ನಾನ್ ನೆಮ್ಮದಿಯಿಂದ ಹೇಗ್ ಪೂಜೆ ಮಾಡಕ್ ಸಾಧ್ಯ? ಅಮ್ಮ, ನಿನಗೆ ಮೊದಲೇ ಹೇಳಿದ್ನಲ್ಲ, ನಿನ್ನ ಗಂಡಂಗೋಸ್ಕರ ನೀನು ಶುರು ಮಾಡಿದ ಪೂಜೆನ ಮಧ್ಯದಲ್ಲಿ ನಿಲ್ಸಿದ್ರೆ ಅದು ಅನಿಷ್ಟ ಅಂತ. ಆ ಅಮ್ಮನವ್ರ ಮೇಲೆ ಭಾರ ಹಾಕಿ ಪೂಜೆನ ಮುಂದುವರ್ಸು. ನಿನ್ನ ಗಂಡಂಗೆ ಯಾವುದೇ ರೀತಿ ಅಪಾಯ ಆಗದೆ ಇರೋ ಹಾಗೆ ಆ ತಾಯಿನೇ ಕಾಪಾಡ್ತಾಳೆ. ಅಮ್ಮ ವಿಶಾಲಕ್ಷಮ್ಮ ತಾಯಿ, ನೀ ನನಗೆ ತೋರಿಸಿದ್ಯಾ ಅಂದ್ರೆ ಅದು ಖಂಡಿತವಾಗ್ಲೂ ನಡೆಯುತ್ತೆ ಅಂತ ಅರ್ಥ. ಒಂದ್ ಕಡೆ ನನ್ನ ಗಂಡಂಗೆ ಯಾವ ರೀತಿ ಅಪಾಯ ಬರ್ಬೋದು ಅನ್ನೋ ಭಯ, ಇನ್ನೊಂದ್ ಕಡೆ ಅವ್ರ ಕ್ಷೇಮಕ್ಕೋಸ್ಕರ ಇಟ್ಕೊಂಡಿರೋ ನಿನ್ ಪೂಜೆ ಎಲ್ಲಿ ನಿಂತು ಹೋಗುತ್ತೋ ಅನ್ನೋ ಗೊಂದಲ. ನಿನ್ ಮೇಲೆ ಭಾರ ಹಾಕಿ ಈ ಪೂಜೆ ಮಾಡ್ತಿದ್ದೀನಿ ತಾಯಿ. ಏನಾದ್ರೂ ಸರಿ, ಈ ಗಂಡಾಂತರದಿಂದ ಕಾಪಾಡು ತಾಯಿ. ಓಂ ಶುದ್ಧಾಯೈ ನಮಃ, ಓಂ ಶುದ್ಧಾಯೈ ನಮಃ, ಓಂ ಶುದ್ಧಾಯೈ ನಮಃ, ಓಂ ಶುದ್ಧಾಯೈ ನಮಃ, ಓಂ ಜಯಾಯೈ ನಮಃ, ಓಂ ಜಯಾಯೈ ನಮಃ, नंदिनी नंदित मेदिनी विश्व विनोदिनी
ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಅಮ್ಮ, ಪೂಜೆ ಅರ್ಚನೆ ಇಲ್ಲದೆ ಮುಗ್ದಿದೆ. ಅಮ್ಮ, ನನ್ನ ಗಂಡಂಗೆ ಯಾವ ಅಪಾಯನೂ ಬರ್ದಿರೋ ಹಾಗೆ ನೀನೇ ಕಾಪಾಡಬೇಕು. ಅಕ್ಕ ನೈನಿ, ಅಷ್ಟಕ್ಕೂ ಈ ನಯನಿ ಏನ್ ಮಾಡಕ್ ಹೊರಟಿದ್ದಾಳೆ?